ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷೆಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 262ನೇ ಶ್ಲೋಕ. ಯಚ್ಚಕಾಸ್ತ್ಯನ ಪರಂಪರಾತ್ಪರಂ ಪ್ರತ್ಯಗೇಕರಸಮಾತ್ಮಲಕ್ಷಣಂ ಸತ್ಯಚಿತ್ತಸುಖಮನಂತಮವ್ಯಯಂ ಬ್ರಹ್ಮತತ್ವಮಸಿ ಭಾವಯ ಆತ್ಮನಿ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಈ ಶ್ಲೋಕದಲ್ಲಿ ಆ ಬ್ರಹ್ಮನೇ ನೀನದಿ ಎನ್ನುವಂಥ ಭಾವವನ್ನು ನಮಗೆ ಪುನಃ ಪುನಃ ಒತ್ತಿ ಒತ್ತಿ ಉಪದೇಶ ಮಾಡ್ತಾ ಇದ್ದಾರೆ. ಜೀವ ಭ್ರಾಂತಿ ಮೂಲಕವಾಗಿ ತಾನಲ್ಲದ ಈ ದೇಹಾದಿಗಳಲ್ಲಿ ತಾನು ಅಂತ ಭಾವಿಸಿದ್ದಾನೆ. ನಾನು ಸಂಸಾರಿ, ನಾನು ಸುಖಿ, ನಾನು ದುಃಖಿ, ಅನಂತ ರೀತಿಯಾಗಿ ತಿಳ್ಕೊಂಡು ಇವನು ಈ ಭವಸಾಗರದಲ್ಲಿ ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದಾನೆ. ನಮಗೆ ಜನ್ಮಕ್ಕೆ ಕಾರಣ ಯಾವುದು ಅಂತಂದರೆ ನಮ್ಮ ಮೂಲ ಸ್ವರೂಪವನ್ನು ತಿಳಿಯದೇ ಇರುವುದು. ನಮ್ಮ ನಿಜವಾದ ಸ್ವರೂಪ ಯಾವುದು ಅಂತಂದರೆ ಅದು ಸತ್ತು ಚಿತ್ತು ಆನಂದ ನಿತ್ಯಪೂರ್ಣವಾಗಿರತಕ್ಕಂಥದ್ದು. ಅಂದರೆ ನಾವು ಶುದ್ಧ ಪರಬ್ರಹ್ಮ ಸ್ವರೂಪರೇ ನಾವು ಅದೇವಿ. ಆದರೆ ಅದರ ಜ್ಞಾನ ನಮಗಿಲ್ಲ. ಅಜ್ಞಾನದಿಂದ ನಮ್ಮ ಸ್ವರೂಪವನ್ನು ಮರೆತು ನಾವು ಈ ಸಂಸಾರದಲ್ಲಿ ಸತ್ಯತ್ವ ಬುದ್ಧಿಯನ್ನು ಇಟ್ಟುಕೊಂಡು ಈ ದೇಹವೇ ನಾನು ಅಂತ ಭಾವಿಸಿಕೊಂಡು ನಾವು ಈ ಸಂಸಾರದಲ್ಲಿ ದುಃಖಿಗಳಾಗಿದ್ದೀವಿ ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ನೋಡಪ್ಪ, ಆ ತತ್ವಮಸಿ ಅಂದರೆ ತತ್ವಂ ಅಸಿ, ಆ ಪರಮಾತ್ಮನೇ ನೀನದಿ ಅಂಥೇಳಿ ಇಲ್ಲಿ ನಮ್ಮನ್ನು ಕುರಿತು ಹೇಳ್ತಾರೆ. ಅದನ್ನು ನಾನು ಬ್ರಹ್ಮವೇ ಅದೀನಿ ಅಂತ ನೀನು ಭಾವಿಸು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದರು, ಯತ್ ಪರಾತ್ಪರಂ. ಯತ್ ಅಂದರೆ ಯಾವುದು, ಯಾವುದು ಅಂತಂದರೆ ಇಲ್ಲಿ ಆ ಬ್ರಹ್ಮವನ್ನೇ ಕುರಿತು ಇಲ್ಲಿ ನಮಗೆ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಯಾವ ವಸ್ತು ಅನ್ನುವಂಥದ್ದು, ಯಾವ ತತ್ವ ಅನ್ನುವಂಥದ್ದು ಪರಾತ್ಪರಂ. ಪರಾತ್ ಅಂತಂದರೆ ಇಲ್ಲಿ ಆ ಹಿರಣ್ಯ ಗರ್ಭನಿಗಿಂತಲೂ ಶ್ರೇಷ್ಠವಾಗಿರತಕ್ಕಂಥದ್ದು. ಸೃಷ್ಟಿಪೂರ್ವದಲ್ಲಿ ಯಾವ ಒಂದು ಅವ್ಯಕ್ತ ತತ್ವ ಅನ್ನುವಂಥದ್ದು ಉತ್ಪತ್ತಿಯಾಯಿತು. ಅವ್ಯಕ್ತ ಅಂತೀವಿ, ಮಾಯಾ ಅಂತೀವಿ. ಆ ಮಾಯಲ್ಲಿ ಪ್ರತಿಫಲಿಸಿರತಕ್ಕಂಥದ್ದೇ ಯಾವ ಈಶ್ವರ. ಆ ಮಾಯಲ್ಲಿ ಏನು ಶುದ್ಧ ಚೈತನ್ಯದ ಪ್ರತಿಫಲನ ಆಗೈತಲ್ಲ, ಹೆಂಗೆ ಕನ್ನಡಿಯೊಳಗೆ ನಮ್ಮ ಮುಖದ ಪ್ರತಿಬಿಂಬ ತೋರ್ತದೆ, ಅಥವಾ ಜಲದಲ್ಲಿ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ತೋರ್ತದೆ. ಚಂದ್ರನಾಗಲಿ ಸೂರ್ಯನಾಗಲಿ ಆ ಕೊಡದೊಳಗೆ ನೀರು ಹಾಕಿಟ್ಟೀವಿ ಅಂತಂದರೆ ಆ ನೀರಿನೊಳಗೆ ಆ ಚಂದ್ರನ ಪ್ರತಿಬಿಂಬ ಅನ್ನುವಂಥ ತೋರ್ತದೆ. ಅದಕ್ಕೆ ಬಿಂಬರೂಪನಾಗಿರ್ತಕ್ಕಂಥವನು ನಿಜವಾದ ಚಂದ್ರ. ಆ ನೀರಿನಲ್ಲಿ ತೋರ್ತಕ್ಕಂಥದ್ದು ಅದು ಚಂದ್ರನ ಪ್ರತಿಛಾಯ, ಅದು ಪ್ರತಿಬಿಂಬ. ಹಾಗೆ ಇಲ್ಲಿ ಸೃಷ್ಟಿಪೂರ್ವದೊಳಗೆ ಯಾವ ಅವ್ಯಕ್ತ ಅನ್ನುವಂಥದ್ದು, ಮಾಯಾ ಅನ್ನುವಂಥದ್ದು, ಅದು ಅನಾದಿಯಾಗಿರುವಂಥದ್ದು ಮಾಯಾ. ಆ ಮಾಯನ್ನು ನಾವು ಸತ್ತನ್ನಾಕ ಬರಂಗಿಲ್ಲ, ಅಸತ್ತನ್ನಾಕ ಬರಂಗಿಲ್ಲ. ಅದು ಸಾವಯವ ಅಂತ ಹೇಳಕ್ಕೆ ಬರಂಗಿಲ್ಲ, ನಿರ್ವಯ ಅಂತ ಹೇಳಕ್ಕೆ ಬರಂಗಿಲ್ಲ. ಅದನ್ನು ಭಿನ್ನ ಅಂತ ಹೇಳಕ್ಕೆ ಬರಂಗಿಲ್ಲ, ಅಭಿನ್ನ ಅಂತ ಹೇಳಕ್ಕೆ ಬರಂಗಿಲ್ಲ.
ಅದು ಅನಿರ್ವಚನೀಯವಾಗಿರ್ತಕ್ಕಂಥದ್ದು ಒಂದು ಮಾಯಾತತ್ವ ಅನ್ನುವಂಥದ್ದು ಬ್ರಹ್ಮದೊಳಗೆ ಉತ್ಪತ್ತಿಯಾಯಿತು. ಆ ವಿಶುದ್ಧ ಸತ್ವಪ್ರಧಾನವಾಗಿರ್ತಕ್ಕಂಥ ಮಾಯೆಯಲ್ಲಿ ಪ್ರತಿಫಲಿಸಿರ್ತಕ್ಕಂಥ ಪ್ರತಿಬಿಂಬಕ್ಕನ್ನು ನಾವು ಈಶ್ವರ ಅಂತ ಕರ್ಕೊಂಡು ಬಂದೇವಿ. ಆ ಈಶ್ವರ ಮಾಯಾಶಕ್ತಿಯಿಂದ ಕೂಡಿಕೊಂಡು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ಮೊದಲು ಉತ್ಪತ್ತಿಯಾದವನೇ ಯಾರು ಅಂದರೆ ಹಿರಣ್ಯಗರ್ಭ. ಅವನಿಗೆ ಪ್ರಥಮ ಜೀವ ಅಂತ ಕರೀತಾ ಇದ್ದಾರೆ. ಆ ಹಿರಣ್ಯಗರ್ಭನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಪರಬ್ರಹ್ಮ ಸ್ವರೂಪ. ಈ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೊಂದಿಲ್ಲ. ಅದು ನಿರತಿಶಯ ವ್ಯಾಪಕವಾಗಿರುವಂಥದ್ದು. ಹಿರಣ್ಯಗರ್ಭನು ವ್ಯಾಪಕನೇ ಇದ್ದಾನೆ, ಪೂರ್ಣನೇ ಅದಾನ. ಆದ್ರೂ ಕೂಡ ಅವನು ಪ್ರಥಮ ಜೀವ ಅಂತ ಹೇಳಿಸ್ಕೊಳ್ತಾನೆ. ಅವನು ಕಲ್ಪದ ಪರ್ಯಂತರವಾಗಿರ್ತಾನೆ, ಪ್ರಳಯ ಆಗುವ ತನಕ ಇರ್ತಾನೆ. ಹಿರಣ್ಯಗರ್ಭ ಯಾವಾಗ ಸೃಷ್ಟಿ ಅನ್ನುವಂಥದ್ದು ಪ್ರಳಯ ಆಗಿ ಹೋಗ್ತದೆ. ಈ ಜಗತ್ತು ಸೃಷ್ಟಿ ಆಗೈತಿ ಅಂದ ಮೇಲೆ ಇದು ಒಂದು ಸಲ ಪ್ರಳಯ ಆಗೋದೇ. ಇದು ಆ ಪ್ರಳಯ ಆದ ಬಳಿಕ ಈ ಹಿರಣ್ಯಗರ್ಭ ಇರ್ತಾನೇನು ಅಂತಂದರೆ ಇಲ್ಲ. ಆವಾಗ ಮಾಯಾತತ್ವವೂ ಇಲ್ಲ, ಹಿರಣ್ಯಗರ್ಭನೂ ಇಲ್ಲ, ಮಹತ್ತತ್ವ ಆಗಲಿ ಇವು ಯಾವುವೂ ಇರಂಗಿಲ್ಲ ಅಂತ. ಆದ್ದರಿಂದ ಇಲ್ಲಿ ಆ ಹಿರಣ್ಯಗರ್ಭನಿಗಿಂತಲೂ ಯತ್ ಪರಾತ್ ಪರಂ, ಯಾವುದು ಆ ಹಿರಣ್ಯಗರ್ಭನಿಗಿಂತಲೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದೋ ಅನಪರಂ ಚಕಾಸ್ತಿ. ಮತ್ತು ಅನಪರಂ, ಅನಪರಂ ಅಂದರೆ ತನಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇಲ್ಲದಿರುವುದು. ಅಂದರೆ ಆ ಬ್ರಹ್ಮನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇನ್ನೊಂದು ಅದೇನು ಅಂತಂದರೆ ಇಲ್ಲ ಅಂತಲೇ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಇರುವುದೇ ಒಂದು ಶುದ್ಧ ಪರಬ್ರಹ್ಮ ಸ್ವರೂಪ. ಆ ಬ್ರಹ್ಮತತ್ವದಲ್ಲಿ ನಾನತ್ವ ಅನ್ನುವಂಥದ್ದು ಇಲ್ಲ. ಅದಕ್ಕೆ ನೇಹ ನಾನಾಸ್ತಿ ಕಿಂಚನ ಅಂತ ಹೇಳ್ತಾರೆ. ಇಹ ಅಂತಂದರೆ ಆ ಬ್ರಹ್ಮದಲ್ಲಿ ನಾನಾ ಅಂತಂದ್ರೇನು, ಇಲ್ಲಿ ಭೇದ ರೂಪವಾಗಿರ್ತಕ್ಕಂಥ ಹಿರಣ್ಯಗರ್ಭ, ಮಹತ್ತತ್ವ ಅಥವಾ ಪಂಚತನ್ಮಾತ್ರೆಗಳು, ಪಂಚಭೂತಗಳು, ಈ ಭೌತಿಕ ಸೃಷ್ಟಿ ಎನ್ನುವಂಥದ್ದು ಆ ಬ್ರಹ್ಮದೊಳಗೆ ಅದೇನು ಅಂತಂದರೆ ಅದು ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ತನಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ಇರುವುದೇ ಇಲ್ಲ ಅಂತ. ಅದಕ್ಕೆ ಏನಂದ್ರೆ ಅವರು ಯತ್ ಪರಾತ್ ಪರಂ ಅನಪರಂ ಅಂದರೆ ಹಿರಣ್ಯಗರ್ಭನಿಗಿಂತಲೂ ಶ್ರೇಷ್ಠವಾಗಿರತಕ್ಕಂಥದ್ದು ಅಥವಾ ತನಗಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲದಿರುವುದೋ. ಮತ್ತು ಚಕಾಸ್ತಿ, ಚಕಾಸ್ತಿ ಎನ್ನುವುದರಿಂದ ಅದು ಯಾವಾಗಲೂ ಪ್ರಕಾಶಮಾನವಾಗಿರುವಂಥದ್ದು. ಪರಬ್ರಹ್ಮ ಸ್ವರೂಪ ಅದು ಯಾವಾಗಲೂ ಪ್ರಕಾಶ ಮಾಡುವಂಥದ್ದು. ಅದಕ್ಕೆ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಅದು ಜ್ಯೋತಿಗೂ ಜ್ಯೋತಿ ರೂಪವಾಗಿರುವಂಥದ್ದು. ಇಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರಾದಿಗಳು ಇವೆಲ್ಲವೂ ಜ್ಯೋತಿ ಅಂತ ಹೇಳಿಸಿಕೊಳ್ತಾ ಇದ್ದಾವೆ. ಇವು ಬಾಹ್ಯ ಪ್ರಪಂಚವನ್ನು ಪ್ರಕಾಶ ಮಾಡ್ತಾ ಇದ್ದಾವೆ. ಸೂರ್ಯ ಈ ಜಗತ್ತನ್ನು ಬೆಳಗುತ್ತಾ ಇದ್ದಾನೆ, ಚಂದ್ರನೂ ಕೂಡ ಈ ಜಗತ್ತನ್ನು ಬೆಳಗುತ್ತಾ ಇದ್ದಾನೆ. ಆದರೆ ಇವು ಪ್ರಕಾಶಗಳು ಅಂತೇನು ಹೇಳಿಸ್ಕೊಳ್ತಾ ಇದ್ದಾವಲ್ಲ, ಈ ಪ್ರಕಾಶಗಳು ಏನದಾವು ಅಂತಂದರೆ ಇವು ಪರಿಚ್ಛಿನ್ನಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಇವುಗಳಲ್ಲಿ ಸ್ವಯಂ ಪ್ರಕಾಶತ್ವ ಅನ್ನುವಂಥದ್ದಿಲ್ಲ. ಅಗ್ನಿಯಲ್ಲಿರುವಂಥ ಒಂದು ಸುಡುವತನ ಅದು ಪ್ರಕಾಶ ಮಾಡುವಂಥದ್ದು. ಸೂರ್ಯ, ಚಂದ್ರ ಇವೇನು ಪ್ರಕಾಶವುಳ್ಳವುಗಳದಾವಲ್ಲ, ಇವುಗಳಲ್ಲಿರುವಂಥ ಪ್ರಕಾಶ ಯಾರದು ಅಂತ ವಿಚಾರ ಮಾಡಿದರೆ ಅದು ಪರಮಾತ್ಮನ ಪ್ರಕಾಶವನ್ನೇ ಪಡ್ಕೊಂಡು ಇವೆಲ್ಲ ಪ್ರಕಾಶವುಳ್ಳವುಗಳಾಗಿದ್ದಾವೆ ಅಂತ. ಅದಕ್ಕೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತು ಅಯಮಗ್ನಿ
ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಅಂತ ಉಪನಿಷತ್ತು ಹೇಳಿದಂತೆ ಆ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಾದಿಗಳಾಗಲಿ ಆ ಬ್ರಹ್ಮವನ್ನು ಪ್ರಕಾಶ ಮಾಡಲಾರವು ಅಂತ. ಸೂರ್ಯ ಬ್ರಹ್ಮವನ್ನು ಪ್ರಕಾಶ ಮಾಡಲಾರ, ಪ್ರಪಂಚವನ್ನು ಪ್ರಕಾಶ ಮಾಡ್ತಾನೆ. ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಅಂದರೆ ಆ ಬ್ರಹ್ಮನ ಪ್ರಕಾಶವನ್ನೇ ಪಡ್ಕೊಂಡು ಇವು ಪ್ರಕಾಶವುಳ್ಳವುಗಳಾಗಿದ್ದಾವೆ. ಸ್ವತಂತ್ರವಾಗಿರ್ತಕ್ಕಂಥ ಪ್ರಕಾಶ ಸೂರ್ಯಚಂದ್ರಾದಿಗಳಲ್ಲಿ ಇಲ್ಲ. ಇವೆಲ್ಲ ಪರಪ್ರಕಾಶವುಳ್ಳವುಗಳಾಗಿದ್ದಾವೆ. ಆದರೆ ಪರಮಾತ್ಮನಲ್ಲಿರ್ತಕ್ಕಂಥ ಪ್ರಕಾಶ ಏನದದು, ಅದು ಸ್ವಯಂ ಪ್ರಕಾಶ ಅಂತ. ಅದಕ್ಕೆ ನಮ್ಮ ಹೃದಯದಲ್ಲಿ ಅಂಥ ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ಪರಮಾತ್ಮನೇ ಇದ್ದಾನೆ. ಅದಕ್ಕೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಅದು ಜ್ಞಾನಸ್ವರೂಪವಾಗಿರುವಂಥದ್ದು, ಅದನ್ನು ನಾವು ತಿಳಿಯಲಿಕ್ಕೆ ಯೋಗ್ಯವಾಗಿರುವಂಥದ್ದು. ನಮ್ಮ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ನಾವು ತಿಳ್ಕೊಳ್ಬೇಕಾಗ್ಯದ. ಜ್ಞಾನಗಮ್ಯಂ, ಅದು ಜ್ಞಾನದಿಂದಲೇ ನಾವು ಅರಿಬೇಕೇ ಹೊರತು ನಾವು ಜ್ಞಾನವಿಲ್ಲದೆ ಆ ಪರಮಾತ್ಮನ ಅರಿಲಿಕ್ಕಾಗೋದಿಲ್ಲ. ಹೃದಯ ಸರ್ವಸ್ಯ ವಿಷ್ಠಿತಂ, ಎಲ್ಲರ ಹೃದಯದಲ್ಲಿ ಆ ಬ್ರಹ್ಮತತ್ವ ಅನ್ನುವಂಥದ್ದು ಅದು. ನಮ್ಮ ಬುದ್ಧಿ ಅನ್ನುವಂಥ ಗುಹೆಯೊಳಗೆ ಆ ಬ್ರಹ್ಮತತ್ವ ಸ್ವಯಂ ಪ್ರಕಾಶವಾಗಿ ವಿರಾಜಮಾನ ಆಗ್ಯದ. ಅದನ್ನು ನಾವು ಗುರು ಮತ್ತು ಶಾಸ್ತ್ರಗಳಿಂದ ಅದನ್ನು ಸರಿಯಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಆ ಬ್ರಹ್ಮತತ್ವದ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗ್ಯದ. ಅದರ ಅರಿವನ್ನು ನಾವು ಮಾಡಿಕೊಳ್ಬೇಕಾಗ್ಯದ. ಅದರ ನಿಜವಾದ ನಮಗೆ ಜ್ಞಾನ ಆಗಬೇಕಾಗ್ಯದ. ಅದಕ್ಕೆ ಇಲ್ಲಿ ವಿಜ್ಞಾತಾರಮರೆ ಕೇನ ವಿಜಾನೀಯಾತ್ ಅಂದರೆ ಅರಿಯುವಂಥ ಆತ್ಮನನ್ನು ಅರಿಯೋರು ಇನ್ಯಾರಿದ್ದಾರೆ ಅಂದರೆ ಯಾವುದೂ ಇಲ್ಲ ಅಂತ. ಆತ್ಮನನ್ನು ಪ್ರಕಾಶ ಮಾಡುವಂಥದ್ದು ಮತ್ತೊಂದು ಯಾವುದೂ ಇಲ್ಲ. ಹೆಂಗೆ ನಾವು ಸೂರ್ಯನ ಪ್ರಕಾಶದಲ್ಲಿ ಸೂರ್ಯನನ್ನು ನಾವು ಅರಿತಾ ಇದ್ದೀವಿಯೋ ಹಾಗೆ ಆತ್ಮಪ್ರಕಾಶದಲ್ಲಿ ನಾವು ಆತ್ಮನ ಅರಿಬೇಕಾಗ್ಯದ. ಆತ್ಮನನ್ನು ಅರಿಲಿಕ್ಕೆ, ಪರಮಾತ್ಮನ ಅರಿಲಿಕ್ಕೆ ನಮಗೆ ಮತ್ತೊಂದು ಪ್ರಕಾಶದ ನಮಗೆ ಅವಶ್ಯಕತೆ ಅನ್ನುವಂಥದ್ದಿಲ್ಲ. ಅದಕ್ಕೆ ಯತ್ ಪರಾತ್ ಪರಂ ಅನಪರಂ ಚಕಾಸ್ತಿ, ಯಾವುದು ಹಿರಣ್ಯಗರ್ಭನಿಗಿಂತಲೂ ಶ್ರೇಷ್ಠವಾಗಿರತಕ್ಕಂಥ ತತ್ವವಾಗಿದೆಯೋ ಮತ್ತು ತನಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇನ್ನೊಂದು ಇರುವುದಿಲ್ಲವೋ. ಚಕಾಸ್ತಿ ಅಂತಂದರೆ ಯಾವಾಗಲೂ ಪ್ರಕಾಶಮಾನವಾಗಿರತಕ್ಕಂಥದ್ದು, ಸರ್ವದಾ ಅರಿಯುವಂಥದ್ದು. ಅದಕ್ಕೆ ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೇ ಜಾಣರ ದೇವ. ನೋಡಪ್ಪ, ಅರುವೇ ನಿನ್ನ ಸ್ವರೂಪದ ಅಂತ ಸದ್ಗುರುಗಳು ಬೋಧ ಮಾಡಿದಾಗ ಅದನ್ನು ಯಾರು ನಂಬಿ ಅದನ್ನು ನಿಶ್ಚಯವಾಗಿ ತಿಳ್ಕೊಳ್ತಾ ಅರುವೇ ನಾನು ಅದೀನಿ ಅನ್ನುವಂಥ ಜ್ಞಾನವನ್ನು ಯಾರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಜಾಣರ ದೇವ ಅಂತ ನಮಗೆ ನಿಜಗುಣಶಿಗಳವರು ಅಪ್ಪಣೆ ಕೊಡಿಸಿದರು. ಅದಕ್ಕೆ ಇಲ್ಲಿ ಆಚಾರ್ಯರು ಕೂಡ ಆ ವಿಚಾರವನ್ನು ಇಲ್ಲಿ ಚಕಾಸ್ತಿ ಅಂತಂದರೆ ಎಲ್ಲವನ್ನು ಪ್ರಕಾಶ ಮಾಡ್ತಕ್ಕಂಥದ್ದು ಯಾವುದಿದೆಯೋ. ಮತ್ತೆ ಹೇಳ್ತಾ ಇದ್ದಾರೆ, ಪ್ರತ್ಯಕ್ ಏಕರಸಂ ಆತ್ಮಲಕ್ಷಣಂ, ಪ್ರತ್ಯಕ್ ಏಕರಸಮಾತ್ಮ ಲಕ್ಷಣಂ ಅಂತ ಹೇಳಿದರು ಇಲ್ಲಿ. ಅಂದರೆ ಪ್ರತ್ಯಕ್ ಏಕರಸಂ ಅಂದರೆ ಅದು ಸರ್ವಾಂತರವಾಗಿರತಕ್ಕಂಥದ್ದು, ಸರ್ವ ಜೀವರಾಶಿಗಳ ಅಂತರದಲ್ಲಿ. ಸರ್ವಾಂತರ ಅಂದರೆ ಏನು? ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಜಡಚೇತನ ಏನು ವಸ್ತುಗಳದಾವಲ್ಲ, ಸರ್ವದರ ಅಂತರ್ರೂಪವಾಗಿರ್ತಕ್ಕಂಥದ್ದು. ಸರ್ವಾಂತರ ಅಂದರೆ ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಸೂಕ್ಷ್ಮತ್ವಾತ್ ಅವಿಜ್ಞೇಯಂ. ಅದಕ್ಕೆ ಇಲ್ಲಿ ಶ್ರುತಿ ಎನ್ನುವಂಥದ್ದು ನಮಗೇನು ಉಪದೇಶ ಮಾಡ್ತು ಅಂತಂದರೆ, ಬಹಿರಂತಶ್ಚ ಭೂತಾನಾಂ, ಎಲ್ಲ ಜೀವರಾಶಿಗಳ ಒಳಗೂ ಹೊರಗೂ ಮಧ್ಯದಲ್ಲಿ ಅದು ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಅಚರಂ ಚರಮೇವಚ. ಅಚರಂ ಅಂತಂದರೆ ಏನದು? ಜಡವಾಗಿರ್ತಕ್ಕಂಥ ಮತ್ತು ಚೇತನವಾಗಿರ್ತಕ್ಕಂಥ. ಅಚರಂ ಚರಮೇವಚ.
ಅದು ಜಡ ಅಜಡವಾಗಿರ್ತಕ್ಕಂಥ ಎಲ್ಲ ವಸ್ತುಗಳಲ್ಲಿ ಅದು ಪರಿಪೂರ್ಣವಾಗಿರುವಂಥದ್ದು. ಸೂಕ್ಷ್ಮತ್ವಾತ್, ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಅಣೋರಣೀಯಾನ್ ಮಹತೋ ಮಹೀಯಾನ್, ಶ್ರುತಿ ಹೇಳ್ತದೆ ಅದು ಅಣುವಿಗಿಂತಲೂ ಅಣು ಅಂತ. ಅದು ಎಷ್ಟು ಸೂಕ್ಷ್ಮದೋ ಅಷ್ಟೇ ವ್ಯಾಪಕವಾಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಅದನ್ನು ಪರಿಚ್ಛಿನ್ನ ಅಂತ ಹೇಳಿಬಿಟ್ರೆ ಅದಕ್ಕೆ ನಾವು ನಾಶವನ್ನು ಒಪ್ಪಿಕೊಳ್ಬೇಕಾಗ್ತದೆ. ಅದು ಯಾವುದು ಪರಿಚ್ಛಿನ್ನ ಉಳ್ಳದ್ದಾಗಿರ್ತದೆ, ದೇಶಕಾಲ ವಸ್ತುಗಳಿಂದ ಕೂಡಿಕೊಂಡಿರ್ತದೆ, ಆ ವಸ್ತು ಅನ್ನುವಂಥದ್ದು ಅದು ಅನಿತ್ಯ ಆಗಿರ್ತದೆ, ಅದು ನಾಶವುಳ್ಳದ್ದಾಗಿರ್ತದೆ. ಆದ್ದರಿಂದ ಇಲ್ಲಿ ಅಂಥ ವಸ್ತು ಅನ್ನುವಂಥದ್ದು ಸರ್ವಾಂತರವಾಗಿರತಕ್ಕಂಥದ್ದು. ಅದಕ್ಕಿಲ್ಲಿ ಸೂಕ್ಷ್ಮತ್ವಾತ್ ಅವಿಜ್ಞೇಯಂ, ಅದು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಎಲ್ಲರೂ ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದೂರಸ್ಥಂ ಚಾಂತಿಕೇಚಿತದ, ಅದು ಅಜ್ಞಾನಿಗಳಿಗೆ ಬಹುದೂರ. ಯಾಕಂದರೆ ಅಜ್ಞಾನಿಗಳು ಅದನ್ನು ಅರಿಯಲಾರರು. ಯಾಕೆ ಅಜ್ಞಾನಿಗಳು ದೇಹಾದಿಗಳನ್ನೇ ಆತ್ಮ ಅಂತ ಭಾವಿಸಿಕೊಂಡಿದ್ದಾರೆ, ದೇಹವನ್ನೇ ತಾನು ಅಂತ ತಿಳ್ಕೊಂಡಿದ್ದಾರೆ. ಆದ್ದರಿಂದ ಅಜ್ಞಾನಿಗಳಿಗೆ ಅದು ಬಹು ದೂರ. ಇನ್ನು ಯಾರು ಜ್ಞಾನಿಗಳಿಗೆ ಅದಾರೋ ಅಂತಿಕೆ, ಅಂತಿಕೆ ಅಂದರೆ ಆತ್ಮಜ್ಞಾನಿಗಳಿಗೆ ಅದು ಅಪರೋಕ್ಷವೇ ಆಗಿದೆ ಅಂತ. ಆತ್ಮಜ್ಞಾನಿಗಳಾಗಿರ್ತಕ್ಕಂಥವರು ಆ ಬ್ರಹ್ಮವೇ ತಾನು ಅಂತ ನಿಶ್ಚಯ ಮಾಡಿಕೊಂಡಿರ್ತಾರ, ಅವರಿಗೆ ಅತ್ಯಂತ ಅಪರೋಕ್ಷವೇ. ಆದರೆ ಅಜ್ಞಾನಿಗಳಿಗೆ ಬಹಳ ದೂರವಾಗಿರ್ತಕ್ಕಂಥದ್ದು ಅಂತ ಶ್ರುತಿ ಎನ್ನುವಂಥದ್ದು ನಮಗೆ ಬೋಧ ಮಾಡಿಕೊಂಡು ಬಂದದ. ಅಂಥ ಸರ್ವಾಂತರವಾಗಿರುವಂಥದ್ದು ಪ್ರತ್ಯಕ್ ಏಕರಸಂ, ಅಂಥ ಸರ್ವಾಂತರವಾಗಿರ್ತಕ್ಕಂಥ ಆತ್ಮಲಕ್ಷಣಂ. ಇಲ್ಲಿ ಆತ್ಮಲಕ್ಷಣದಿಂದ ಯಾವುದು ಕೂಡಿಕೊಂಡದೋ, ಆತ್ಮಲಕ್ಷಣದಿಂದ ಕೂಡಿರ್ತಕ್ಕಂಥದ್ದು ಯಾವುದು ಅಂದರೆ ಈಗ ನಮ್ಮ ಶರೀರದೊಳಗೆ ಆ ಬ್ರಹ್ಮತತ್ವವೇ. ಯಾಕೆಂದರೆ ಅನೇನ ಜೀವೇನಾತ್ಮನ ಪ್ರವಿಶ್ಯ ನಾಮರೂಪ ವ್ಯಾಕರವಾಣಿ ಅಂತ ಶ್ರುತಿ ಹೇಳ್ತದೆ. ಅನೇನ ಜೀವೇನ ಅಂದರೆ ಆ ಬ್ರಹ್ಮವೇ ಈ ದೇಹಗಳನ್ನು ಸೃಷ್ಟಿ ಮಾಡ್ತು. ಕರೆ ಅದು ಈ ದೇಹ ಅನ್ನುವಂಥ ಜಡವಾಗಿ ಬಿತ್ತು, ಇದು ಚಲನವಲನರಹಿತ ಆಗಿಬಿಡ್ತು, ಏನೂ ಕೆಲಸ ಮಾಡಲಿಲ್ಲ. ಹೆಂಗೆ ಬಸ್ ತಯಾರು ಮಾಡ್ತಾರೆ, ಕಾರು ನಿರ್ಮಾಣ ಮಾಡ್ತಾರೆ, ಅದು ನಡೆಸ್ತಕ್ಕಂಥ ಒಬ್ಬ ಡ್ರೈವರ್ ಬೇಕಲ್ಲ. ಡ್ರೈವರ್ ಇಲ್ಲದೆ ಹೋದರೆ ಕಾರ್ ತಾನೇ ಹೋಗಲಾರದು, ಬಸ್ ತಾನೇ ಹೋಗಲಾರದು. ಕಾರು ಮತ್ತು ಬಸ್ಸುಗಳಿಗೆ ವೆಹಿಕಲ್ಗಳಿಗೆ ಯಾವ ರೀತಿ ಡ್ರೈವರ್ ಬೇಕೋ ಹಂಗೆ ಈ ದೇಹಾದಿಗಳನ್ನು ನಿರ್ಮಾಣ ಮಾಡಿದ ಬಳಿಕ ಎಲ್ಲ ದೇಹಗಳು ಜಡವಾಗಿ ಬಿದ್ದು ಆವಾಗ ಪರಮಾತ್ಮ ವಿಚಾರ ಮಾಡಿದ, ನನ್ನ ವಿನಃ ಈ ಶರೀರ ಚಲಿಸಲಾರವು ಅಂಥೇಳಿ ಅನೇನ ಜೀವೇನಾತ್ಮನು ಪ್ರವಿಶ್ಯ ನಾಮರೂಪಿ ವ್ಯಾಕರವಾಣಿ, ಅವನೇ ಇಲ್ಲಿ ಜೀವರೂಪದಿಂದ ಈ ಶರೀರದಲ್ಲಿ ಪರಮಾತ್ಮನೇ ಪ್ರವೇಶ ಆದ ಅಂತ ತತ್ಸೃಷ್ಟ್ವಾ ತದೇವಾನು ಪ್ರವಿಶತ್. ಪರಮಾತ್ಮನೇ ಎಲ್ಲವನ್ನು ಸೃಷ್ಟಿ ಮಾಡಿ ಇದರೊಳಗೆ ಜೀವರೂಪದಿಂದ ಪ್ರವೇಶ ಆದವನು ಯಾರು? ಪರಮಾತ್ಮನೇ ಅಂತ. ಅದಕ್ಕಂತಾರವರು ಇಲ್ಲಿ ಆತ್ಮಲಕ್ಷಣಂ, ಯಾವುದು ಆತ್ಮಲಕ್ಷಣದಿಂದ ಕೂಡಿಕೊಂಡಿರ್ತಕ್ಕಂಥದ್ದಿದೆಯೋ, ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮ ಪ್ರಕೀರ್ತಿತಃ ಅಂತ ಆತ್ಮನಿಗೆ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ಅಂತ ಹೇಳಿದರು. ಇಲ್ಲಿ ಅಂದರೆ ಎಲ್ಲವನ್ನು ಇಲ್ಲಿ ಯಾವುದು ಎಲ್ಲವನ್ನು ಹೊಂದುವಂಥದ್ದಾಗೈತೋ, ಎಲ್ಲವನ್ನು ಪಡೆಯುವಂಥದ್ದಾಗೈತೋ, ಅನೇಕ ವಿಷಯಗಳನ್ನು ಅನುಭವ ಮಾಡುವಂಥದ್ದಾಗೈತೋ, ವಿಷಯಗಳನ್ನು ಸೇವಿಸ್ತಕ್ಕಂಥದ್ದು. ಯಾಕಂದರೆ ಈ ಶರೀರದಲ್ಲಿರ್ತಕ್ಕಂಥ ಜೀವರೂಪ ಪರಮಾತ್ಮನೇ ಏನು ಮಾಡ್ತಾ ಇದ್ದಾನೆ? ಎಲ್ಲ ಇಂದ್ರಿಯಗಳ ಮೂಲಕವಾಗಿ ಹೊರಗಿನ ವಿಷಯಗಳನ್ನು ಅನುಭೋಗ ಮಾಡುವಂಥವನಾಗಿದ್ದಾನೆ. ಶಬ್ದ ಸ್ಪರ್ಶ ರೂಪವಾಗಿರ್ತಕ್ಕಂಥ ಏನು ಪಂಚ ವಿಷಯಗಳದಾವಲ್ಲ, ಆ ವಿಷಯಗಳನ್ನು ಅನುಭೋಗ ಮಾಡ್ತಕ್ಕಂಥವನು ಯಾರು? ಆ ಜೀವರೂಪನಾದ ಪರಮಾತ್ಮನೇ, ಆತ್ಮನೇ ಅಂತ ಇಲ್ಲಿ ಆತ್ಮ ಅನ್ನಲಿಕ್ಕೆ ಹೇಳ್ತಾ ಇದ್ದಾರೆ.
ಮತ್ತು ಯಾವಾಗಲೂ ಅವನು ಸಂತತ ಭಾವ, ಅವನು ಭಾವರೂಪವಾಗಿರ್ತಕ್ಕಂಥವನಾಗಿದ್ದಾನೆ. ಇವನಿಗೆ ಆತ್ಮ ಅಂತ ಕರಿಬೇಕು ಅಂಥೇಳಿ ಅದಕ್ಕೆ ಯಚ್ಛಾಪ್ನೋತಿ ಯದಾದತ್ತೆ ಯಚ್ಛಾತಿ ವಿಷಯಾನೇ ಯಚ್ಛಾಚ ಸಂತತೋ ಭಾವ ತಸ್ಮಾತ್ ಆತ್ಮ ಪ್ರಕೀರ್ತಿತಃ ಅಂತ ಆತ್ಮಲಕ್ಷಣವನ್ನು ನಮಗೆ ಶಾಸ್ತ್ರಾಂತಗಳಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಂಥ ಆತ್ಮಲಕ್ಷಣದಿಂದ ಯಾವುದು ಕೂಡಿರುವಂಥದ್ದು ಅದೋ. ಆ ಬಳಿಕ ಹೇಳ್ತಾ ಇದ್ದಾರೆ, ಸತ್ ಚಿತ್ ಸುಖಂ. ಯಾವುದು ಸತ್ಯದ ಅಂದರೆ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥದ್ದು. ಸತ್ ಅನ್ನೋದರಿಂದ ತ್ರಿಕಾಲ ಅಬಾಧಿತವಾಗಿರುವಂಥದ್ದು, ಮೂರೂ ಕಾಲದಲ್ಲಿ ಯಾವುದು ಬಾಧೆಯನ್ನು ಹೊಂದದೇ ಇರತಕ್ಕಂಥದ್ದದೋ ಅದು ಸತ್ ಅಂತ ಹೇಳಿಸಿಕೊಡ್ತದೆ. ಮೂರೂ ಕಾಲದಲ್ಲಿ ನಾಶ ಇರಬಾರದು. ಭೂತಕಾಲದಲ್ಲಿ ಇರಬೇಕು, ವರ್ತಮಾನ ಕಾಲದಲ್ಲಿ ಇರಬೇಕು, ಭವಿಷ್ಯತ್ ಕಾಲದಲ್ಲಿ ಇರಬೇಕು. ಆದರೆ ಸೃಷ್ಟಿ ಇದು ಉತ್ಪತ್ತಿಯಕ್ಕಿಂತ ಪೂರ್ವದಲ್ಲಿ ಇದ್ದಿದ್ದಿಲ್ಲ, ಪ್ರಳಯಾನಂತರದಲ್ಲಿ ಇರೋದಿಲ್ಲ. ಆದರೆ ಸೃಷ್ಟಿ ಪೂರ್ವದಲ್ಲಿರುವಂಥ ಆ ಸದ್ರೂಪವಾದ ಬ್ರಹ್ಮ ಮಾತ್ರ ಅದು ಮೊದಲು ಇದ್ದದ್ದೇ. ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ಏನು ಹೇಳ್ತು, ಈ ಸೃಷ್ಟಿ ಪೂರ್ವದೊಳಗೆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮವೇ ಇತ್ತು ಅಂತ ಅಲ್ಲಿ ನಮಗೆ ಶ್ರುತಿ ಮಾತೆ ಬೋಧ ಮಾಡ್ತಾ ಇದ್ದಾಳೆ. ಮತ್ತು ಈ ಸೃಷ್ಟಿ ಏನಾಗೈತೆಲ್ಲ ಇದು ಮತ್ತೆ ಒಂದು ದಿವಸ ಪ್ರಳಯ ಕಾಲದಲ್ಲಿ ಲಯವನ್ನು ಹೊಂದಿಬಿಡ್ತದೆ. ಆವಾಗ ಉಳಿಯುವಂಥದ್ದೇನು ಅಂತಂದರೆ ಕೇವಲ ತನ್ನ ಸ್ವರೂಪ ಮಾತ್ರ ಉಳಿಯುವಂಥದ್ದಾಗಿದೆ. ಆದ್ದರಿಂದ ಇದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಶ್ರುತಿ ಹೇಳಿದಂತೆ ಯಾವುದು ಸದ್ರೂಪ ಮೂರೂ ಕಾಲದಲ್ಲಿ ಅಬಾಧಿತವಾಗಿರ್ತಕ್ಕಂಥದ್ದು, ಬಾಧೆಯನ್ನು ಹೊಂದದೇ ಇರತಕ್ಕಂಥದ್ದು ಯಾವುದೋ ಅದು ಸತ್ಯ ಅಂತ ಹೇಳಿಸಿಕೊಡ್ತದೆ. ಚಿತ್ ಅನ್ನೋದರಿಂದ ಅದು ಪ್ರಕಾಶವುಳ್ಳದ್ದು ಅಂತ, ಅದು ಸ್ವಯಂ ಪ್ರಕಾಶವಾಗಿರ್ತಕ್ಕಂಥದ್ದು, ಸರ್ವವನ್ನು ಬೆಳಗತಕ್ಕಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಅದು ಚಿತ್ ಅಂತ ಹೇಳಿಸಿಕೊಡ್ತದೆ. ಅದಕ್ಕೆ ಇಲ್ಲಿ ಮೂರು ಅವಸ್ಥೆಗಳು ತೋರುವ ಅಖಿಳವನ್ನು ಬೇರಿಟ್ಟರಿಯುವುದಾಗಿ ಮೀರಬಾರದ ಚಿತ್ತೆ ಅಂತ ಹೇಳ್ತಾರೆ. ಈ ಜಾಗ್ರ ಸ್ವಪ್ನ ಸುಸುಪ್ತಿಗಳಲ್ಲಿ ಈ ಜಾಗ್ರ ಪ್ರಪಂಚವನ್ನು ಅರಿಯುವಂತಹದ್ದು, ಸ್ವಪ್ನ ಪ್ರಪಂಚವನ್ನು ಅರಿಯುವಂತಹದ್ದು ಮತ್ತು ಸುಸುಪ್ತಿ ಗಾಢನಿದ್ರೆಯನ್ನು ಅರಿಯುವಂಥದ್ದು ಯಾವುದು ಅಂತಂದರೆ ಅದೇ ಇಲ್ಲಿ ಜ್ಞಾನ ಸ್ವರೂಪವಾಗಿರತಕ್ಕಂಥ ಯಾವ ಆತ್ಮತತ್ವ ಅನ್ನುವಂಥದ್ದು. ಆತ್ಮನೇ ಮೂರು ಅವಸ್ಥೆಗಳನ್ನು ಪ್ರಕಾಶ ಮಾಡ್ತಾ ಇದ್ದಾನೆ. ಅಖಿಳವನು ಅಂತೇಳಿ ಮೂರು ಅವಸ್ಥೆಗಳು ತೋರುವ ಅಖಿಳವನ್ನು ಬೇರಿಟ್ಟು ಅರಿಯುವುದಾಗಿ, ಅದು ಸಾಕ್ಷಿಯಾಗಿದ್ದುಕೊಂಡು ಮೂರು ದೇಹಗಳನ್ನು, ಮೂರು ಅವಸ್ಥೆಗಳನ್ನು, ಮೂರು ಜೀವರುಗಳನ್ನು, ಮೂರು ವೃತ್ತಿಗಳನ್ನು, ಮೂರು ಗುಣಗಳನ್ನು ಇವೆಲ್ಲವನ್ನು ಇದಿರಿಟ್ಟು ಅರಿತಕ್ಕಂಥದ್ದೇ ಯಾವುದು ಸಾಕ್ಷಿ ಪ್ರತ್ಯೇಗಾತ್ಮ ಪರಬ್ರಹ್ಮ ಅಂತ ಅದು ಕರೆಸಿಕೊಳ್ಳುವಂಥದ್ದಾಗೈತಿ. ಅದಕ್ಕೆ ಇದು ಸತ್ತು ಚಿತ್ತು ಮತ್ತು ಆನಂದ, ಸಚ್ಚಿದಾನಂದ ಅಂತ ಹೇಳಿದರು ಅವರಿಲ್ಲಿ. ಸತ್ತು ಚಿತ್ತು ಸುಖಂ. ಸುಖಂ ಅನ್ನೋದರಿಂದ ಇಲ್ಲಿ ಅದು ಯಾವಾಗಲೂ ಆನಂದ ರೂಪವಾಗಿರುವಂಥದ್ದು, ಸುಖ ಸ್ವರೂಪವಾಗಿರುವಂಥದ್ದು. ಯಾಕಂದರೆ ಯೋವೈ ಭೂಮಾ ತತ್ಸುಖಂ ಅಂತ ಹೇಳ್ಯಾರ. ಯಾವುದು ಭೂಮಾ ಸ್ವರೂಪವಾಗಿದೆಯೋ ಅದರಲ್ಲೇ ಸುಖ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಆನಂದವಾಗಿರ್ತಕ್ಕಂಥ ಬ್ರಹ್ಮದಿಂದಲೇ ಎಲ್ಲವೂ ಸೃಷ್ಟಿಯಾಗಿರುವಂಥದ್ದಾಗಿದೆ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಶ್ರುತಿ ಹೇಳ್ತದೆ. ಆನಂದವೇ ಬ್ರಹ್ಮ ಅಂತ ತಿಳ್ಕೊ. ಅಂದರೆ ಈ ರೀತಿ ಸತ್ತು ಚಿತ್ತು ಆನಂದ ರೂಪವಾಗಿರುವಂಥದ್ದು, ಸುಖ ಸ್ವರೂಪವಾಗಿರ್ತಕ್ಕಂಥದ್ದು ಅನಂತಂ. ಮತ್ತು ಯಾವುದಕ್ಕೆ ಅಂತ್ಯ ಅನ್ನುವಂಥದ್ದಿಲ್ಲವೋ, ಯಾವುದು ಅವ್ಯಯ ಸ್ವರೂಪವಾಗಿರುವಂಥದ್ದು, ಅನಂತವು ಮತ್ತು ಅವ್ಯಯಂ. ಅವ್ಯಯಂ ಅವ್ಯಯಂ ಅನ್ನೋದರಿಂದ ಯಾವುದು ಕ್ಷೀಣ ಆಗುವಂಥದ್ದಲ್ಲ, ಯಾವುದು ನಾಶ ಉಳ್ಳದ್ದಲ್ಲ. ಅನಂತ ಅವ್ಯಯ ಸ್ವರೂಪವಾಗಿರುವಂಥದ್ದು ಯಾವುದೋ ಅದು ಬ್ರಹ್ಮ. ನೋಡ, ಬ್ರಹ್ಮದ ಲಕ್ಷಣವನ್ನು ಈ ಶ್ಲೋಕದಲ್ಲಿ ಹೇಳಿಕೊಂಡು ಬಂದರು. ಅಂಥ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಅನಂತವಾಗಿರುವಂಥ ಅವ್ಯಯವಾಗಿರ್ತಕ್ಕಂಥ ಆ ಬ್ರಹ್ಮವೇ ನೀನದಿ ಅಂಥೇಳಿ ಬ್ರಹ್ಮ ತತ್ವಮಸಿ ಭಾವಯ ನಿತ್ಯಂ. ಅಂಥ ಪರಬ್ರಹ್ಮ ಸ್ವರೂಪವೇ ಅದು ತ್ವಂ ಅಂದರೆ ನೀನು ಅಸಿ ಇದ್ದೀಯಾ.
ಆತ್ಮನಿ ಭಾವಯ, ನಿನ್ನ ಮನಸ್ಸಿನಲ್ಲಿ ಅನುಸಂಧಾನ ಮಾಡು. ನಿನ್ನ ಮನಸ್ಸಿನಲ್ಲಿ ನೀನು ಏನು ತಿಳ್ಕೊಳ್ಬೇಕು ಅಂತಂದರೆ, ಅಂಥ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮವೇ ನಾನದೀನಿ ಅಂಥೇಳಿ ನೀ ತಿಳ್ಕೋ ಅಂತ ಹೇಳಿದರು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಉಕ್ತಮರ್ಥಮಿಮಮಾತ್ಮನಿ ಸ್ವಯಂ ಭಾವಯೇತ್ ಪ್ರತಿತಯುಕ್ತಿಭಿರ್ಧಿಯಾ ಸಂಶಯಾದಿರಹಿತಂ ಕರಾಂಬುವತ್ ತೇನ ತತ್ವನಿಗಮೋ ಭವಿಷ್ಯತಿ. ಈ ಶ್ಲೋಕದಲ್ಲಿ ಆಚಾರ್ಯ ಏನು ಹೇಳ್ತಾರೆ ಅಂತಂದರೆ, ಉಕ್ತಂ ಇಮಂ ಅರ್ಥಂ. ನೋಡ್ರಿ, ಇಲ್ಲಿ ಪರ್ಯಂತರವಾಗಿ 10 ಶ್ಲೋಕಗಳಲ್ಲಿ ನಮಗೇನು ಹೇಳಿಕೊಂಡು ಬಂದರು ಅಂತಂದರೆ, ಒಂದು ಶುದ್ಧ ಪರಬ್ರಹ್ಮ ಸ್ವರೂಪವನ್ನೇ ನಮಗೆ ಅನೇಕ ಯುಕ್ತಿಗಳ ಮೂಲಕವಾಗಿ ಹೇಳಿಕೊಂಡು ಬಂದರು. ಆ ತತ್ವವನ್ನು ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಉಕ್ತಂ ಇಮಂ ಅರ್ಥಂ, ಪೂರ್ವದಲ್ಲಿ ಉಪದೇಶ ಮಾಡಿಕೊಂಡು ಬಂದಿರತಕ್ಕಂಥ ಈ ಒಂದು ತತ್ವ, ಆ ಪರಬ್ರಹ್ಮ ಸ್ವರೂಪವನ್ನು ಸ್ವಯಂ ಆತ್ಮನಿ ಧಿಯಾ, ನೀನೇ ಏನು ಮಾಡಬೇಕು ಅಂದರೆ ನಿನ್ನೊಳಗೆ ನಿನ್ನ ಬುದ್ಧಿಯಿಂದ ಪ್ರತಿತಂ ಯುಕ್ತಿಭಿಹಿ, ಪ್ರಸಿದ್ಧವಾಗಿರ್ತಕ್ಕಂಥ ಯುಕ್ತಿಗಳ ಮೂಲಕವಾಗಿ ಆ ಬ್ರಹ್ಮವೇ ನಾನದೀನಿ ಅನ್ನುವಂಥ ಒಂದು ವಿಚಾರವನ್ನು ನೀನು ಅನೇಕ ಯುಕ್ತಿಗಳ ಮೂಲಕವಾಗಿ ಏನು ಮಾಡಬೇಕು, ಅದನ್ನು ನೀನು ಭಾವಿಸಬೇಕು, ಅದನ್ನು ನಿನ್ನ ಸ್ವಾನುಭವದಲ್ಲಿ ತಂದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ 10 ಶ್ಲೋಕದಲ್ಲಿ ನೀನೇ ಬ್ರಹ್ಮದಿ ಅಂತ ಆಚಾರ್ಯ ನಮಗೆ ಉಪದೇಶ ಮಾಡ್ಕೊತ ಬಂದರು. ಸಾ ತತ್ವಮಸಿ ಶ್ವೇತಕೇತು, ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುವನ್ನು ಕುರಿತು ಅಲ್ಲಿ 9 ದೃಷ್ಟಾಂತಗಳನ್ನು ಕೊಟ್ಟು ಅನೇಕ ಯುಕ್ತಿಗಳಿಂದ ನೀನೇ ಬ್ರಹ್ಮದಿ ಅಂಥೇಳಿ ಅಲ್ಲಿ ಹೆಂಗೆ ಅವನಿಗೆ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಟ್ಟರೋ, ಹಾಗೆ ಇಲ್ಲಿಯೂ ಕೂಡ ಆಚಾರ್ಯರು ಬ್ರಹ್ಮ ತತ್ವಮಸಿ ಭಾವಯ ಆತ್ಮನಿ, ಆ ಬ್ರಹ್ಮವೇ ನೀನದಿ ಎನ್ನುವಂಥ ವಿಚಾರವನ್ನು ಅನೇಕ ಬ್ರಹ್ಮನ ಲಕ್ಷಣಗಳನ್ನು ನಮಗೆ ಉಪದೇಶವನ್ನು ಮಾಡುವಂಥವರಾಗಿದ್ದಾರೆ. ಅಂದರೆ ನಮಗೆ ಹಿಂದೆ ಹೇಳಿರ್ತಕ್ಕಂಥ ಯಾವ ತತ್ವ ಅನ್ನುವಂಥದ್ದು ಅದನ್ನು ನಾವಿಲ್ಲಿ ಬುದ್ಧಿಯಿಂದ ಏನು ಮಾಡಬೇಕಾಗೈತೆ, ಅದನ್ನು ಅನುಸಂಧಾನ ಮಾಡಬೇಕು. ಆ ಅನುಸಂಧಾನ ಮಾಡೋದ್ರಿಂದ ನಮಗೇನಾಗ್ತದೆ ಅಂತಂದರೆ, ಸಂಶಯಾದಿರಹಿತಂ ಕರಾಂಬುವತ್. ಇಲ್ಲಿ ಸಂಶಯಾದಿರಹಿತಂ, ಅದರಿಂದ ನಮಗೆ ಯಾವ ಸಂಶಯಗಳು ಇಲ್ಲದೆ, ಕರಾಂಬುವತ್. ಈಗ ಅಂಗೈಯೊಳಗೆ ನಾವು ನೀರು ಹಿಡ್ಕೊಂಡೀವಿ ಅಂತ ತಿಳ್ಕೊಡ್ರಿ, ಅಂಗೈಯಾಗ ಒಂದು ಬಗ್ಸಿಯೊಳಗೆ ನೀರು ಹಿಡ್ಕೊಂಡೀವಿ, ಅವು ನಮಗೆ ಪ್ರತ್ಯಕ್ಷ ಅಪರೋಕ್ಷವೇ ಅದಾವೆ. ಆ ಅಂಗೈಲಿರುವಂಥ ನೀರಿನೊಳಗೆ ನಮಗೇನೋ ಸಂಶಯ, ನೀರು ಹೌದು ಅಲ್ಲೋ ಅಂತ ನಮ್ಮ ಸಂಶಯ ಐತೇನೋ ಇಲ್ಲ. ಆ ಅಂಗೈಯಲ್ಲಿರುವಂಥ ನೀರಿನಂತೆ ಆ ಬ್ರಹ್ಮತತ್ವ ಅನ್ನುವಂಥದ್ದು ನಮಗೆ ಸಂಶಯಾದಿಗಳಿಲ್ಲದೆ ತತ್ವ ನಿಗಮ ಭವಿಷ್ಯತಿ, ಆ ತತ್ವದ ನಿರ್ಣಯ ಅನ್ನುವಂಥದ್ದು ಉಂಟಾಗ್ತದೆ ಅಂತ. ನಮಗೆ ತತ್ವದ ನಿರ್ಣಯ ಅನ್ನುವಂಥದ್ದು ಉಂಟಾಗಬೇಕಾಗಿತ್ತು ಅಂತಂದರೆ ಇಲ್ಲಿ ಅನೇಕ ಯುಕ್ತಿಗಳ ಮೂಲಕವಾಗಿ ನಮ್ಮ ಬುದ್ಧಿಯೊಳಗನ ನಾವು ಅದನ್ನು ಅನುಸಂಧಾನ ಮಾಡಬೇಕು ಅಂತ. ಹಿಂದೆ ಏನು ಅನೇಕ ಯುಕ್ತಿಗಳನ್ನು ಹೇಳಿಕೊಂಡು ಬಂದ್ರಲ್ಲ, ಶ್ರುತಿಗಳಲ್ಲಿ ಹೇಳಿರ್ತಕ್ಕಂಥವು ಶ್ರುತಿಗೆ ವಿರುದ್ಧ ಆಗಿರಬಾರ್ದು. ನಾವು ಯಾವ ಯುಕ್ತಿಗಳ ಮೂಲಕ ತಿಳ್ಕೊಳ್ತೇವೋ ಅದು ಶ್ರುತಿಗೆ ಅವಿರೋಧವಾಗಿರುವಂಥ, ಶ್ರುತಿ ವಿರುದ್ಧವಲ್ಲದಂಥ ಯುಕ್ತಿಗಳ ಮೂಲಕವಾಗಿ ನಮ್ಮ ಬುದ್ಧಿಯೊಳಗನ ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ ಎನ್ನುವಂಥ ಒಂದು ನಿಶ್ಚಯವನ್ನು ನಾವು ಮಾಡಿಕೊಂಡೇವಿ ಅಂತಂದರೆ ಆವಾಗ ಆ ನಮ್ಮ ಸ್ವರೂಪ ನಮ್ಮ ಅಂಗೈಯಲ್ಲಿರ್ತಕ್ಕಂಥ ನೀರಿನಂತೆ, ನಮ್ಮ ಬಗ್ಸೊಳಗೆ ನೀರಿರ್ತದಲ್ಲ ಆ ನೀರಿನಂತೆ ಅದು ಪ್ರತ್ಯಕ್ಷವಾಗುವಂಥದ್ದಾಗ್ತದೆ. ಆ ತತ್ವ ನಿರ್ಣಯ ಮಾಡ್ಕೋಬೇಕಾಗ್ಯದ. ಪರಬ್ರಹ್ಮ ತತ್ವದ ನಿರ್ಣಯ ಮಾಡಿಕೊಂಡು ಆ ಬ್ರಹ್ಮವೇ ನಾನದೀನಿ ಎನ್ನುವಂಥ ಅಪರೋಕ್ಷ ದೃಢಾಪರೋಕ್ಷ ಬ್ರಹ್ಮಜ್ಞಾನ ಆದಾಗಲೇ ನಾವು ಮುಕ್ತರಾಗ್ತೀವಿ. ಈ ಭವಸಾಗ ನಾವು ಮುಕ್ತಿಯನ್ನು ಪಡಿಬೇಕು ಅಂತಂದರೆ ನಮಗೆ ಸಂಶಯರಹಿತವಾಗಿರ್ತಕ್ಕಂಥ ಜ್ಞಾನ ಆಗಬೇಕು. ಅದಕ್ಕೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಶ್ರುತಿ ಹೇಳಿದಂತೆ ತತ್ವಜ್ಞಾನ ಆಯಿತು ಅಂತಂದರೆ, ತತ್ವದ ನಿರ್ಣಯ ಆಯಿತು ಅಂತಂದರೆ ನಮ್ಮ ಹೃದಯ ಗ್ರಂಥಿ ಸಡಿಲಾಗ್ತದೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳು ಸಂಪೂರ್ಣ ನಾಶವನ್ನು ಹೊಂದ್ತಾ ಇದ್ದಾವೆ. ಸರ್ವ ಸಂಶಯಗಳು, ಈಗ ಜೀವ ಬ್ರಹ್ಮರ ಏಕತ್ವ ಜ್ಞಾನ ಸತ್ಯವೋ ಅಥವಾ ಭೇದ ಜ್ಞಾನವು ಸತ್ಯವೋ,
ಜೀವನು ಬ್ರಹ್ಮ ಹೌದೋ ಅಲ್ಲವೋ ಅನ್ನುವಂಥ ಅನೇಕ ಸಂಶಯಗಳು ನಮ್ಮಲ್ಲಿ ಉಳ್ಕೊಂಡಿದ್ದು ಆ ಎಲ್ಲ ಸಂಶಯಗಳು ಕೂಡ ನಿವಾರಣೆ ಆಗಿ ನಮ್ಮ ಅಂಗೈಲಿರುವಂಥ ನೀರಿನಂತೆ ಆ ತತ್ವದ ನಿಶ್ಚಯ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಶ್ಲೋಕಗಳಲ್ಲಿ ಸಂಪೂರ್ಣವಾಗಿ ವಿಚಾರವನ್ನು ಉಪದೇಶ ಮಾಡಿಕೊಂಡು ಬಂದರು. ಇನ್ನು ಮುಂದಿನ ಶ್ಲೋಕದಲ್ಲಿ ಕೂಡ ಇದೇ ವಿಚಾರನ ಉಪದೇಶ ಮಾಡ್ತಾ ಇದ್ದಾರೆ. ಅದನ್ನು ಪುನಃ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ 2 ನುಡಿ ಸದ್ಗುಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.